ಅನ್ಕೋತಾರೆ ತುಂಬ ಈಸಿ ಇರುತ್ತೆ ಟ್ರಾವೆಲಿಂಗು ಅಲ್ಲಿ ಇಲ್ಲಿ ಪ್ಲೇಸ್ಗಳಂತ. ಅಷ್ಟೇನಿಲ್ಲ ಇಲ್ಲಿ. ಬಟ್ ಆದರೆ ನಾವು ಅನ್ಕೋತೀವಿ ಅಷ್ಟೇ. ತುಂಬ ಕಷ್ಟಗಳು ಇರ್ತವೆ, ಸುಖಗಳು ಇರ್ತವೆ, ಈಸಿನೂ ಇರುತ್ತೆ. ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕಷ್ಟೇ. ಬಂದಿದ್ದು ಅದೇ ಏನಂತಾರಲ್ವಾ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸ್ಬೇಕಷ್ಟೇ, ವಿಧಿ ಇಲ್ಲ ಅಂತಂದಾಗ. ಹೊರಗಡೆಗೆ ಬಂದರೆ ತುಂಬ ರಿಸ್ಕಿ ಜಾಬ್ಸ್ ಇರ್ತವೆ. ರಿಸ್ಕಿ ಅಂದರೆ ರಿಸ್ಕಿ. ಯುವಕರು ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಹೊರಗಡೆ ಕಷ್ಟಗಳು ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ, ಹಾಗಂತ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿಗಳು ಯುವಕರ ಕಷ್ಟಗಳು, ಹೊರಗಡೆ ಜೀವನ. ಶಿವರಿ ನಮ್ಮ ಬಸ್ ಬಂತು. ದೂಲೆ 9 ಗಾಡಿ ನಂಬರ್ 9. ಲಾಸ್ಟ್ ಟೈಮ್ ಬಂದಿದ್ದೆ ಬಸ್ಸಲ್ಲಿ. ಮೇಲ್ಗಡೆ ಬಸ್ಸು ಲಾಸ್ಟಿಂದ ಸೆಕೆಂಡ್ ಸೀಟು, ಯಾರು ಇಲ್ಲ ಅನ್ಸುತ್ತೆ. ಕಬೋರ್ಡ್ ಸಿಸ್ಟಮ್ ಒಂಥರ ಓಕೆ, ಬಟ್ ಆದರೆ ಏನು ಗೊತ್ತಾ, ಈ ಬಸ್ಸಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಜಾಸ್ತಿ ಇರುತ್ತೆ. ನಾಯ್ಸ್ ಜಾಸ್ತಿ. ಈ ಕಡೆ ಬಸ್ಸಸ್ ಅಷ್ಟೊಂದು ಮೈಂಟೆನೆನ್ಸ್ ಮಾಡಲ್ಲ. ಕೆಲವೊಂದು ಬಸ್ಸಸ್ಸು ತುಂಬ ಕಳಪೆ, ತುಂಬ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನಿಸುತ್ತೆ ಈ ಒಂದು ನಾರ್ತ್ ಕಡೆ ಟ್ರಾವೆಲ್ಸ್. ಯಾರಾದರೂ ಬಸ್ ಬುಕ್ ಮಾಡಿಸ್ಕೋಬೇಕಾದ್ರೆ ಅಂದರೆ ನಮಗೆ ಗೊತ್ತಿಲ್ಲದಿರೋ ಹೊಸ ಜಾಗಗಳಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಏನಪ್ಪ ಅಂದರೆ, ಆಫ್ಟರ್ 10 o'clock ಮಾರ್ನಿಂಗ್ 6 o'clock ಒಳಗಡೆ ಹೈವೇಗಳಲ್ಲಿ ಬಸ್ ಬುಕ್ ಮಾಡಿಸ್ಕೋಬೇಡಿ. ಮತ್ತು ಜನ ಇಲ್ಲದೆ ಇರೋಂಥ ಜಾಗಗಳಲ್ಲಿ ಬುಕ್ ಮಾಡಿಸ್ಕೋಬೇಡಿ. ಯಾರಾದರೂ ಮಾಡಿದ್ರೆ ಆದಷ್ಟು ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಮತ್ತು ಒಳ್ಳೆ ಪ್ಲೇಸನ್ನು ಸೇಫ್ಟಿಯಾಗಿ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೇಟ್ ಆದರೂ ಸೇಫ್ಟಿ ಇರುತ್ತೆ, ಏನು ತೊಂದರೆ ಇರಲ್ಲ. ಎಸ್ಪೆಷಲಿ ನಮ್ಮ ಒಂದು ನಾನ್ ಲೋಕಲ್ ಮೀನ್ಸ್ ನಾವು ಗೊತ್ತಿಲ್ಲದೆ ಇರೋ ಹೊಸ ಜಾಗಗಳಲ್ಲಿ. ಲೋಕಲ್ ಆದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಸೇಫ್ಟಿ ಹೆಚ್ಚು ಕಮ್ಮಿ ಯಾರು ಹೇಗಿರ್ತಾರೋ ಗೊತ್ತಿಲ್ಲ. ನಾವು ಹೊಸ ಜಾಗಗಳು ಬಂದಾಗ ತುಂಬ ಜವಾಬ್ದಾರಿಯಾಗಿ ಇರಬೇಕು, ಹುಷಾರಾಗಿರಬೇಕು. ಯಾರಾದರೂ ಬಂದು ಕಿರಿಕ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾವು ಏನೂ ತೊಂದರೆ ಕೊಡೋಲ್ಲ, ಅವರೇ ಬಂದು ತೊಂದರೆ ಕೊಡೋಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಮೇನ್ ಇಂಪಾರ್ಟೆಂಟ್ ಇದು, ಎಸ್ಪೆಷಲಿ ನಾರ್ತ್ ಕಡೆ ಬಂದಾಗ. ಸೌತ್ ಕಡೆ ಚಾನ್ಸಸ್ ಮಾಡಲ್ಲ ಅಂತಲ್ಲ, ಇರುತ್ತೆ, ಪ್ರಾಬ್ಲಮ್ಸು ಕಡಿಮೆ ಚಾನ್ಸಸ್ ಇರುತ್ತೆ ಅಂತ ನನ್ನ ಒಂದು ಒಪಿನಿಯನು. ಯಾರಾದರೂ ಏನಾದರೂ ಅನಿಸಿದ್ರೆ ನೋಡಿ ಹೇಳಿ. ನೋಡಿ, ಈಗ ಟೈಮ್ ಎಕ್ಸಾಕ್ಟ್ ಟೈಮ್ 4 ಗಂಟೆಗೆ ರೀಚ್ ಆಗಿದ್ದೀನಿ. ಅಲ್ಲಿ 1 hour ಡಿಲೇ ಆಗುತ್ತೆ. ಇಲ್ಲಿ ಕರೆಕ್ಟಾಗಿ ಬರ್ತೀನಿ. ಇಲ್ಲಿಂದ ನಮಗೀಗ ನಾರ್ಮಲ್ ರೆಗ್ಯುಲರ್ ಆಗಿ ರೂಮ್ ತಗೋತೀವಿ. 1 kilometer ಆಗುತ್ತೆ ಇಲ್ಲಿಂದ. ಟೀ ಕುಡಿದ್ಬಿಟ್ಟು ಹೋಗೋಣ. ನಾಲ್ಕೂವರೆ ಆಗೈತಿ. ಒಬ್ಬರಂದ್ರೆ ಒಬ್ಬರು ಇಲ್ಲ, ಫುಲ್ಲು ರೋಡ್ಗಳೆಲ್ಲ ಖಾಲಿ. ಇನ್ನೊಂದು 3/4 kilometer ಇದೆ ರೂಮ್ ಹತ್ರ ಹೋಗೋಕ್ಕೆ.